guys, very good morning. ಇವತ್ತು ಹೊರಡ್ತಾ ಇದ್ದೀವಿ ಊಟಿಗೆ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ 3 days ಟ್ರಿಪ್ ಆ್ಯಂಡ್ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಹೊರಡಬೇಕಿತ್ತು ಬಟ್ ಎಷ್ಟು ಕೆಲಸಗಳು ಬಾಕಿ ಇತ್ತು ಸೊ ಫುಲ್ ಡಿಲೇ ಆಗಿದೆ. ಆಲ್ಮೋಸ್ಟ್ 10 o'clock ಆಗಿದೆ. 5 o'clock ಹೊರಡಬೇಕಿತ್ತು ಬಟ್ ಕಾರ್ ಇನ್ಶೂರೆನ್ಸ್ ಅದು ಇದು ಕೆಲಸ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು 10 o'clock ಆಗಿದೆ. ಇವಾಗ ಇನ್ನು ಹಾಫ್ ಆನ್ ಅವರಲ್ಲಿ ಹೊರಡಬೇಕು ಆರ್ ಎಲ್ಸ್ ತುಂಬ ಲೇಟ್ ಆಗುತ್ತೆ. ಲೆಟ್ ಮಿ ಶೋ ಯು ಮೈ ಫಿಟ್ ಬಿಕಾಸ್ ಇಟ್ ಈಸ್ ಸಮ್ಮರ್ ಆ್ಯಂಡ್ ನನ್ನ ರೂಮೆಲ್ಲ ಫುಲ್ ಮೆಸಿ ಆಗಿದೆ ಬಿಕಾಸ್ ಐ ವಾಸ್ ಪ್ಯಾಕಿಂಗ್. ಸೊ ಬಟ್ಟೆ ಎಲ್ಲ ಹುಡುಕ್ತಾ ಎಲ್ಲ ಅಲ್ಲಲ್ಲೇ ಡಂಪ್ ಮಾಡಿಬಿಟ್ಟಿದ್ದೀನಿ. ನೆವರ್ ಮೈಂಡ್, ಐ ವಿಲ್ ಕ್ಲೀನ್ ದಿಸ್ ಅಪ್ ವೆರಿ ಕ್ವಿಕ್ಲಿ ಆ್ಯಂಡ್ ಲೀವ್. ಲೆಟ್ಸ್ ಗೋ. ಹೇಳಿ ಜೈ ಗಣೇಶ. ಜೈ ಗಣೇಶ. ಇದು ಹಾಕ್ಸೋಣಲ್ಲ. ಸೊ ಫಸ್ಟ್ ನಾವು ಹೋಗ್ತಾ ಇರೋದು ಬೆಂಗಳೂರಿಂದ ಮೈಸೂರು. ಯಾರು? ಸೋನು ನಿಗಮ್. I didn't think who. Next song. From there I can see it all, so beautiful. The world is turning fast. ಹೇಳಿ ಅಂದ್ರೆ ಹೇಳಿ. CID ತುಂಬಾನೇ ಆಗೋಯ್ತು. ಎಷ್ಟು ಕೊಡ್ತೀರಾ? 100 rupees. 100 150 ಸಿಗುತ್ತೆ. Oh my god. 100 ರೂಪಾಯಿ. Oh my god. Let's go. ಬಟ್ ಇದಕ್ಕೆ ಹಾಕ್ಬೇಕಲ್ಲ? ಅದು ಇರುತ್ತೆ ಪ್ರಾಬಬ್ಲಿ. ಓಪನ್ ಮಾಡಿ ನೋಡ್ಪ ಇವಾಗಲೇ. ಇವಾಗ ನಾವಿದ್ದೀವಿ ಬಂಡೀಪುರ್ ಅಲ್ಲಿ. ವಿ ವರ್ ಜಸ್ಟ್ ಪಾಸಿಂಗ್ ದ್ಯಾಟ್ ಬಂಡೀಪುರ್ ಸಫಾರಿ ಕ್ಯಾಂಪ್ ಆ್ಯಂಡ್ ಪ್ಯೂರ್ ಹನಿ ನೋಡಿದ್ವಿ. ಮನೆ ಹತ್ರ ತಗೊಳ್ಳೋ ಹನಿ ಎಲ್ಲ ತುಂಬ ಯುನೋ ಶುಗರ್ ಹಾಕಿ ಮಾಡಿರ್ತಾರೆ ಆ್ಯಂಡ್ ಇಟ್ ಈಸ್ ಮಿಕ್ಸ್ಚರ್ ಆಫ್ ಶುಗರ್ ಆ್ಯಂಡ್ ವಾಟರ್, ನಥಿಂಗ್ ಎಲ್ಸ್. ಇಂಪ್ಯೂರ್ ಇರುತ್ತೆ ಮನೆ ಹತ್ರ ತಗೊಳ್ಳೋ ಹನಿ ಎಲ್ಲ. ಅದಕ್ಕೋಸ್ಕರ ವಿ ಸಾ ದಿಸ್ ಪ್ಯೂರ್ ಹನಿ ಹಿಯರ್ ಆ್ಯಂಡ್ ಅದಕ್ಕೆ ಬಂದು ವಿ ಆರ್ ಪರ್ಚೇಸಿಂಗ್ ಹನಿ ಫಾರ್ ಹೋಮ್. ನಾವು ಹೀಗೆ ಟೀ ಬ್ರೇಕ್ಗೆ ಅಂತ ನಿಲ್ಸಿದ್ವಿ. ಇವರೆಲ್ಲ ಬನ್ನಿ ಅಂತ ಕರೀತಾ ಇದ್ದಾರೆ. ನೋಡೋಣ ಇನ್ನು ಅಂತ ಕೇಳೋಣ. ನಾವು ಬೆಂಗಳೂರು, ನೀವು ಇಲ್ಲೇನಾ? ಹಾಂ ಹೇಳಿ, ಏನು ಮಾಡ್ತಿದ್ದೀರಾ ಎಲ್ಲ? ಹಾಯ್ ಮಾಡಿ ಎಲ್ಲರೂ. ಹಾಯ್. ಟೀ ಬ್ರೇಕಲ್ಲಿ ಹಾಗೆ ಕ್ಯಾಶುವಲ್ ಆಗಿ ವಿಲೇಜ್ನ ಕ್ಯಾಪ್ಚರ್ ಮಾಡ್ತಿರುವಾಗ ಇವರೆಲ್ಲರೂ ನನ್ನ ಕರೆದ್ಬಿಟ್ಟು ಯಾವರಿಂದ ಕ್ಯಾಮ್ರಾದಲ್ಲಿ ಏನು ಮಾಡ್ತಿದ್ಯಾ ಹೇಳು ಅಂತೆಲ್ಲ ಮಾತಾಡಿಸ್ತಾ ಇದ್ರು. ಅವ್ರ ಕ್ಯೂರಿಯಾಸಿಟಿ ಇತ್ತಲ್ಲ, ನನಗೆ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಅಷ್ಟೇ ಅಲ್ಲ, ಅವರು ನನ್ನ ಫೋಟೋಸ್ ತೆಗಿ ಅಂತಲೂ ತೆಗೆಸ್ಕೊಂಡಿದ್ದಾರೆ. ಲೆಟ್ ಮಿ ಶೇರ್ ದೋಸ್ ಪಿಕ್ಚರ್ಸ್ ಹಿಯರ್. ಬಾಯ್ ಬಾಯ್. ಬೆಂಗಳೂರಿಂದ ಮೈಸೂರಿಂದ ಬಂಡೀಪುರ್ ಫಾರೆಸ್ಟ್, ಅಲ್ಲಿಂದ ತಮಿಳ್ನಾಡು ಬಾರ್ಡರ್ಗೆ ಬಂದ್ವಿ. ಇಂಡಿಯಾಗೆ ಬಂದಮೇಲೆ ನಾನು ಫಸ್ಟ್ ಟ್ರಿಪ್ ಅಂತ ಮಾಡ್ತಾ ಇರೋದು, ಅಂದರೆ ಲಾಂಗೆಸ್ಟ್ ಟ್ರಿಪ್ ಅಂತ ಮಾಡ್ತಾ ಇರೋದು ಇದೇನೆ. ಯುರೋಪಲ್ಲಿದ್ದಾಗ ಬೇರೆ ಬೇರೆ ಟ್ರಿಪ್ಸ್ ಮಾಡುವಾಗ, ಅಂದರೆ ಕಂಟ್ರಿ ಟು ಕಂಟ್ರಿ, ಐ ಯೂಸ್ ಟು ಕ್ಯಾರಿ ಎವ್ರಿಥಿಂಗ್ ಇನ್ ಮೈ ಬ್ಯಾಗ್ ಆ್ಯಂಡ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇರ್ತಾಯಿದ್ದು ಫ್ಲೈಟ್ ಆರ್ ಟ್ರೈನ್ ಆರ್ ಬಸ್ಸಸ್. ಸೊ ಅದು ಸ್ವಲ್ಪ ಹೆಕ್ಟಿಕ್ ಆಗ್ತಾಯಿತ್ತು. ಬಟ್ ನನಗಿಲ್ಲಿ ತುಂಬ ಕಂಫರ್ಟ್ ಅನಿಸಿದೆ ಏನಂದರೆ ನಮ್ಮದೇ ಗಾಡೀಲಿ ಹೋಗ್ತಾ ಇರೋದು. ನಾನು ತುಂಬ ಸರಿ ಅಂದ್ಕೊಳ್ತಾ ಇದ್ದೆ ನಮ್ಮದೇ ಗಾಡಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು, ಕಂಫರ್ಟಿಂಗ್ ಆಗಿರ್ತಾಯಿತ್ತು ಅಂತ. ಆ್ಯಂಡ್ ದ್ಯಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಹಿಯರ್. ಅಂದರೆ ಟ್ರಾವೆಲಿಂಗ್ನ ರೊಮ್ಯಾಂಟಿಸೈಸ್ ಮಾಡ್ಕೊಂಡ ಮೇಲೆ ನನ್ನ ಫಸ್ಟ್ ಟ್ರಿಪ್ ಇದು. ಆ್ಯಂಡ್ ಅನದರ್ ಪಾಯಿಂಟ್, ಊಟಿಗೆ ಬರಬೇಕು ಅಂದರೆ ಈ ಪಾಸ್ ಮ್ಯಾಂಡೇಟರಿ. ಎನಿವೇಸ್ ನಾವು ಇಲ್ಲಿಗೆ ಬಂದ ಮೇಲೆ ಅನದರ್ ಪಿಟ್ ಸ್ಟಾಪ್ ತೊಗೊಂಡ್ವಿ. ಈ ಜೊತೆ ಹೆಂಗಿದೆ ಪ್ರಿಯಾ? ಗುಡ್. ವೆರಿ ನೈಸ್ ಕಾಂಬಿನೇಷನ್. ಸಾಯಂಕಾಲ ಟೀ ಜೊತೆಗೆ ಬಜ್ಜಿ. ಗ್ಯಾಸ್ ಪ್ರಾಬ್ಲಮ್ ಇಲ್ವಾ ನಿಮಗೆ? ಒಳ್ಳೆಲ್ಲ ಮಾಡ್ತಾ ಇದ್ದೀರಾ? ಗ್ಯಾಸಲ್ಲೇ ಮಾಡ್ತಾ ಇದ್ದೀರಾ? ಗ್ಯಾಸ್ ಅಲ್ಲಕ್ಕ, ಸೌದೆ ಒಳ್ಳೆ ಎಲ್ಲ ಸೌದೋಡ ಎಲ್ಲ ಸೂಪರ್ ಆಗದ.
ಇಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ ಅವನಿಂದ ಹೇಳ್ದ. ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ ಅಂತ ಅಲ್ಲಿ ಹಾಟ್ ವಾಟರ್ ಕೊಟ್ಟಿದ್ದಾರೆ. ಓಕೆ. ಶಾಂಪೂ ಅವೈಲೇಬಲ್ ಇದೆ, ಎಲ್ಲ ಅವೈಲೇಬಲ್ ಇದೆ. ಓಕೆ. ಅಲ್ಲಿ ಹಾಟ್ ವಾಟರ್ ಬರುತ್ತೆ. ಓಕೆ. ಬಕೆಟ್ ಬಿಡಬೇಕು. ಓ 2 ಬಕೆಟಾ? ಟಿವಿ ಸ್ವಿಚ್ ಅದಿದೆ. ಕಾಲ್ ಮಾಡಂಗಿದ್ರೆ ಫ್ರಂಟ್ ಡೆಸ್ಕ್ಗೆ ನಂಬರ್ 9 ಕಾಲ್ ಮಾಡಬೇಕಿದೆ. ಸೊ ವಿ ಹ್ಯಾವ್ ರೀಚ್ಡ್ ಸ್ಟೇಗೆ ಬಂದಿದ್ದೀವಿ. ಅಮ್ಮ ಹೇಗನ್ನಿಸ್ತು ಸ್ಟೇ? ಚೆನ್ನಾಗಿದೆಯಾ? ಡ್ಯೂಡ್ ಹೇಗಿದೆ ಸ್ಟೇ? ಚೆನ್ನಾಗಿದೆಯಾ? ಓಕೆ. ಇಟ್ಸ್ ಕಂಫರ್ಟ್, ಇಟ್ಸ್ ರಿಯಲಿ ನೈಸ್. ನಂಗೆ ಹೆಂಗಿರುತ್ತೋ ಅಂತ ಸ್ವಲ್ಪ ಚಿಂತೆ ಇತ್ತು, ಯಾಕಂದರೆ ನಂಗೆ ಸ್ಟೇ ಹ್ಯಾಸ್ ಟು ಬಿ ರಿಯಲಿ ನೈಸ್. ನಂಗೆ ಸ್ಟೇ ಚೆನ್ನಾಗಿಲ್ಲ ಅಂದರೆ ಫುಲ್ ಮೂಡ್ ಆಫ್ ಆಗುತ್ತೆ. ಬಟ್ ದಿಸ್ ಇಸ್ ಆ್ಯಕ್ಚುಲಿ ನೈಸ್. ಇಲ್ಲಿ ಸನ್ಸೆಟ್ ಆಗ್ತಾ ಇದೆ, ಬಟ್ ಮರ ಅಡ್ಡ ಇದೆ. ಸೊ ದಿಸ್ ಈಸ್ ದ ವ್ಯೂ ಫ್ರಮ್ ಆರ್ ಅಕೊಮಡೇಶನ್. ಟಿಕೆಟ್ ಕೊಡೋಕೆ ಇಲ್ಲ, ಇದನ್ನೇ Drop the needle down and dance me to the other side. And from there we can fly. ನಾನು ಮುಂಚೆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋವಾಗಲೂ ಅಷ್ಟೇ, ಸ್ಟೇ ಬುಕ್ ಮಾಡಬೇಕು ಅಂದರೆ ಐ ಹ್ಯಾವ್ ಆಲ್ವೇಸ್ ಬೀನ್ ಯೂಸಿಂಗ್ booking.com. ಸ್ಪಾನ್ಸರ್ಶಿಪ್ ಅಂತೂ ಡೆಫಿನೆಟ್ಲಿ ಅಲ್ಲ, ಬಿಕಾಸ್ ನಾನು ಪ್ರೀವಿಯಸ್ಲಿ ಯೂಸ್ ಮಾಡ್ತಿರೋದ್ರಿಂದ ನನಗೆ ಪಾಯಿಂಟ್ಸ್ ಕೂಡ ಸಿಕ್ಕಿತ್ತು. ಹಾಗೆ ನನಗೆ ಈ ಸ್ಟೇ 10% ಡಿಸ್ಕೌಂಟಲ್ಲಿ ಸಿಕ್ಕಿತ್ತು. ಹಾಗೆ ಊಟಿಯಲ್ಲಿ ಒಂದೇ ದಿನ ಇರೋದ್ರಿಂದ ಐ ಜಸ್ಟ್ ಬುಕ್ಡ್ ಯೂಶುವಲ್ ಒನ್. ಆಸಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾವು ಬಂದಿರೋ ಟೈಮಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಸನ್ಸೆಟ್ ಆಗ್ತಾ ಇತ್ತು. ಆಮೇಲೆ ಇವಾಗ ನೋಡೋದಕ್ಕೆ ಸಿಟಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಆಮೇಲೆ ವೆದರ್ ಎಷ್ಟು ಚಿಲ್ಲಾಗಿದೆ ಅಲ್ವಾ? ಖುಷಿಯಾಗುತ್ತೆ. ಐ ಮೀನ್ ಇಟ್ಸ್ ನಾಟ್ ಸನ್ನಿ ಅಟ್ ಆಲ್. ನಾವು ಇನ್ನೂ ಎಂಟರ್ ಆಗ್ತಿದ್ದಂಗೆ ಏನೋ ಚಿಲ್ಡಾಗಿದೆ ಅಂತ ಅನಿಸ್ತು. ಕಾರಿಂದ ಇಳಿತಿದ್ದಂಗೆ AC ಆನ್ ಮಾಡಿದ್ದಾರೆ ಅಂತ ಅನಿಸ್ತಿತ್ತು. ತುಂಬ 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 ಚೆನ್ನಾಗಿದೆ. ನಾವು ನಮ್ಮ ಅಕಾಮಿಡೇಷನ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ವಿ ಆರ್ ಗೋಯಿಂಗ್ ಔಟ್. ನೈಟ್ ಔಟ್ ಹೋಗ್ತಾ ಇದ್ದೀವಿ ಸಿಟಿ ನೋಡೋದಕ್ಕೆ. ಬಟ್ ಆ್ಯಕ್ಚುಲಾಗಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಶಾಪಿಂಗ್ ಏನಾದರೂ ಇದ್ದರೆ ಮಾಡೋಣ ಅಂತ. ಬೈ ದ ವೇ, ಈ ಊಟಿ ವ್ಲಾಗ್ ಏನಿದೆ ಇಟ್ಸ್ ಲೈಕ್ ಆ್ಯನ್ ಎಕ್ಸ್ಪೆರಿಮೆಂಟಲ್ ವಿಡಿಯೋ ಫಾರ್ ಮೀ. ಯಾಕಂದರೆ ಇಡೀ ಊಟಿ ಟ್ರಿಪ್ನ ನಾನು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೀನಿ. ಕ್ಯಾಮ್ರಾದ ಸ್ಟಿಕ್ ಇಲ್ಲ, ಹಾಗೆ ಮೈಕ್ ಕೂಡ ಇಲ್ಲ. ಸೊ ಕಲಿಯೋದಕ್ಕೆ ತುಂಬಾ ಇದೆ ಅಂತ ಹೇಳ್ತಾ ಐ ಆಮ್ ವೆರಿ ಶ್ಯೂರ್ ದ್ಯಾಟ್ ಐ ವಿಲ್ ಗಿವ್ ಬೆಟರ್ ಕಾಂಟೆಂಟ್ ಫರ್ದರ್. ಆ್ಯಂಡ್ ಇವತ್ತಿನ ಡಿನ್ನರಿಗೆ ಬಟರ್ ರೋಟಿ, ರುಮಾಲಿ ರೋಟಿ, ಚಿಕನ್ ಚಟಿನಾಡ್ ಆ್ಯಂಡ್ ದಾಲ್ ತಡ್ಕ. ಆಲ್ರೆಡಿ ನಾವು ತಂದೂರಿ ತರಿಸ್ಕೊಂಡಿದ್ವಿ ಫಾರ್ ಸ್ಟಾರ್ಟರ್ಸ್. ಅದೆಲ್ಲ ಹೇಗಿತ್ತು ತಂದೂರಿ? ಅದೆಲ್ಲ ಖಾಲಿ ಆಯಿತು. ರಿಯಲಿ ಗುಡ್. ಆಮೇಲೆ ಹೇಗಿತ್ತು ತಂದೂರಿ? ಸೊ ವಿಲ್ ಟ್ರೈ ದಿಸ್. ನನಗೆ ರುಮಾಲಿ ರೋಟಿ ಅಂದರೆ ತುಂಬ ಇಷ್ಟ ಆಯಿತಾ. ಸೊ ಐ ಆಸ್ಕ್ ಫಾರ್ 2 ರುಮಾಲಿ ರೋಟಿ, ಥಿಂಕಿಂಗ್ ದ ರುಮಾಲಿ ರೋಟಿ ವಿಲ್ ಬಿ ಓನ್ಲಿ ಸೋ ಮಚ್. ಬಟ್ ಇದಿಷ್ಟು ದೊಡ್ಡದಿದೆ. ಎರಡು ಹೇಳ್ಬಿಟ್ಟಿದ್ದೀನಿ. ಐ ಡೋಂಟ್ ನೋ ಇಫ್ ಐ ವಿಲ್ ಈಟ್ ದಿಸ್. ನೋಡೋಣ. ದಿಸ್ ಆ್ಯಕ್ಚುಲಿ ಅ ಕ್ರೇಜಿ ಥಿಂಗ್. ಇಲ್ಲಿ ನಾರ್ಮಲ್ ಜನರಲ್ ವಾಟರ್ ಬಾಟಲ್ ಇಟ್ಟಿರ್ತಾರೆ. ನಮ್ಗೆ ಅದು ಬೇಡ ಅಂತ ವಿ ಆಸ್ಕ್ ಫಾರ್ ಅನದರ್ ವಾಟರ್ ಬಾಟಲ್. ಇವಾಗ ನಾವು ಹೇಗೆ ಕಿನ್ಲೆ ವಾಟರ್ ಬಾಟಲ್ಸ್ ಎಲ್ಲ ಇರೋದಲ್ಲ, ಆ ಥರ ಕೇಳಿದ್ವಿ. ಆ್ಯಂಡ್ ಹಿ ಗಾಟ್ ಇಸ್ ದಿಸ್ ವಾಟರ್ ಬಾಟಲ್, ಗ್ಲಾಸ್ ವಾಟರ್ ಬಾಟಲ್. ಯಾಕೆ ಅಂದರೆ ನಮ್ಗೆ ಆಮೇಲೆ ರಿಯಲೈಸ್ ಆಯಿತು ದ್ಯಾಟ್ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಅಲೌ ಇಲ್ಲ. ಸೊ ಇಟ್ಸ್ ಸೋ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಆ್ಯಂಡ್ ಇಟ್ ಈಸ್ ಸಮಥಿಂಗ್ ದ್ಯಾಟ್ ಈಸ್ ವೆರಿ 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 ನೈಸ್ ಟು ಪ್ರೊಟೆಕ್ಟ್ ಅವರ್ ನೇಚರ್. ಸೊ ಈ ಗ್ಲಾಸ್ ವಾಟರ್ ಬಾಟಲ್ಸ್ ಆ್ಯಂಡ್ ವಿ ಕ್ಯಾನ್ ಕ್ಯಾರಿ ನೈಸ್. ಟ್ರಾವೆಲಿಂಗಿಂದ ನನಗೆ ಒಂದು ಅಭ್ಯಾಸ ಆಗಿರೋದೇನೆಂದರೆ ಬಾಯಿಂಗ್ ಸುವೆನೇರ್. ನಾವು ಎಲ್ಲಿ ಹೋಗಿರ್ತೀವಿ ಅದರದ್ದೇ ಫ್ರಿಡ್ಜ್ ಮ್ಯಾಗ್ನೆಟ್ ಆಗಲಿ ಇಲ್ಲ ಅಲ್ಲಿ ತೊಗೊಂಡಿದ್ದು ಅಂತ ಒಂದು ನೆನಪಿಗೆ ಏನಾದರೂ ಆಗಲಿ ತೊಗೊಳ್ಳೋದು ನಾನು ಮರೆಯೋದೇ ಇಲ್ಲ. ಸೊ ಈ ಸರಿ ಕೂಡ ಊಟಿಗೆ ಹೋದಾಗ ಐ ವಾಂಟೆಡ್ ಟು ಬೈ ಅ ಫ್ರಿಡ್ಜ್ ಮ್ಯಾಗ್ನೆಟ್. ಬಟ್ ನಾನು ಅಲ್ಲಿ ನೋಡಿದ ಹಾಗೆ ಊಟಿದ ಬಿಟ್ಟು ಬೇರೆ ಎಲ್ಲ ಇತ್ತು, ಮೈಸೂರು, ಬೆಂಗಳೂರು ಎಲ್ಲನೂ ಇತ್ತು. ಸೊ ನನಗೆ ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ಅದರಲ್ಲಿ ಯಾವ್ದು ಚೆನ್ನಾಗಿದೆ, ಯಾವ್ದು ಬೆಸ್ಟ್ ಇದೆ ಅಂತ ನೋಡಿಕೊಂಡು ಒಂದೇ ಒಂದು ತೊಗೊಂಡೆ. ಏನು ತೊಗೊಂಡಿದ್ಯಾ? ಸುವೆನೇರ್.
ಹೌ ಕ್ಯಾನ್ ಐ ಮಿಸ್ ದ್ಯಾಟ್? ಎಲ್ಲಿಗೆ ಹೋದ್ರೂ ಸೋನಾರ್ಸ್ ತೊಗೊಂಡೇ ತಗೋತೀನಿ. ಸೊ ಊಟಿದು ಪ್ರಾಪರಾಗಿ ಸಿಕ್ಕಿಲ್ಲ, ಇಲ್ಲೆಲ್ಲ ಬರೀ ಬೆಂಗಳೂರದೇ ಇದೆ. ನಾವೆಂತ ಬೆಂಗಳೂರು. ಸೊ ಐ ಗಾಟ್ ಒನ್ ನೈಸ್. ದಿಸ್ ಇಸ್ ಸೋ ಬ್ಯಾಡ್. ನಾನು ಯಾವುದೋ ಬೇರೆ ಶಾಪ್ಗೆ ಹೋದೆ, ಅವ್ನು ಯಾರೋ ಹೇಳ್ದ ಅಂತ ನೋಡಿದ್ರೆ ಅಲ್ಲಿ ಬರೀ ಬೆಂಗಳೂರು ಮೈಸೂರು ಇದೆ. ಇಲ್ಲಿ ನೋಡಿದ್ರೆ ಪರ್ಫೆಕ್ಟ್ ಎಕ್ಸಾಕ್ಟ್ ಊಟಿದೆ ಇದೆ. ನನಗೆ ಇದಿಷ್ಟ ಆಯಿತು. ನನಗೆ ಇದಿಷ್ಟ ಆಯಿತು. ಹೋಗ್ಬಿಟ್ಟು ವಾಪಸ್ ಕೊಟ್ಬಿಡೋಣ. ರೀಫಂಡ್ ತಗೋತಾರೆ. ದೇರ್ ಇಸ್ ಅ ನೀಲಗಿರಿ ಮ್ಯಾಗ್ನೆಟ್ ಆಸ್ ವೆಲ್. ಇಲಾಚಿ ಟೀ, ಗ್ರೀನ್ ಟೀ, ಮಸಾಲಾ ಟೀ, ಚಾಕ್ಲೇಟ್ ಟೀ, ಎಲೈಚಿ ಟೀ, ಲೀಫ್ ಟೀ, ಸ್ಪೆಷಲ್ ಚಾಕ್ಲೇಟ್. ಡು ಯು ಲೈಕ್ ಟು ಪ್ರಿಫರ್? ಚಾಕ್ಲೇಟ್ ಟೀ ಇಬ್ರಿಗೂ ತುಂಬ ಇಷ್ಟ. ನಾನಂತೂ ನಾವಿಬ್ರು ಹೋಗಿ ತೊಗೊಂಡಿದ್ದು. ವರ್ಷದಿಂದ ವೇಟ್ ಮಾಡ್ತಿದ್ದೆ ಚಾಕ್ಲೇಟ್ ಟೀ ಅಂದರೆ. ಚನ್ನಪಟ್ಟಣದಲ್ಲಿ ಮಾತ್ರ ಸಿಗ್ತಾ ಇತ್ತು. ಎಲ್ಲಿ ಹುಡ್ಕೊಂಡು ಸಿಕ್ಕಿರಲಿಲ್ಲ. ನಂಗೆ ತುಂಬ ಇಷ್ಟ ಟೀ. ಫಸ್ಟ್ ಆಫ್ ಆಲ್ ನಂಗೆ ತುಂಬ ಇಷ್ಟ ಅದರಲ್ಲಿ ಚಾಕ್ಲೇಟ್ ಟೀ. ಸೀರಿಯಸ್ಲಿ ಶೋ. ಇಡೀ ದಿನ ಟ್ರಾವೆಲ್ ಮಾಡಿದ್ದೇ ಆಯಿತು ಅಂತ ಹೇಳಿ ಡಿನ್ನರ್ಗೆ ಹೋದಾಗ ಸ್ಟ್ರೀಟ್ಸ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಾಗೆ ಸುವೆನಿಯರ್ಸ್, ಆಮೇಲೆ ಮಮ್ಮಿಗೆ ಸ್ಟಾಲ್ ಕೂಡ ತೊಗೊಂಡ್ರು, ಚಾಕ್ಲೇಟ್ಸ್ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ನೆಕ್ಸ್ಟ್ ಡೇ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ಆ್ಯಂಡ್ ಟೀ ಫ್ಯಾಕ್ಟ್ರಿಗೆ ಹೋಗೋದಿತ್ತು. ಸೊ ಅಲ್ಲೇ ಡೈರೆಕ್ಟಾಗಿ ತೊಗೊಳ್ಳೋಣ ಅಂತ ಹೇಳಿ ವಿ ವರ್ ಜಸ್ಟ್ ವಿಂಡೋ ಶಾಪಿಂಗ್ ಇನ್ ಊಟಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಥಾಟ್ ಕಂಪ್ಲೀಟ್ ಊಟಿ ಟ್ರಿಪ್ನ ಒಂದೇ ವ್ಲಾಗಲ್ಲಿ ಮುಗಿಸ್ತೀನಿ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಸೊ ಪಾರ್ಟ್ 2 ಇಸ್ ಕಮಿಂಗ್ ಸೂನ್. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.